ಉಸಿರಾಡೋದಕ್ಕೂ ಕೂಡ ಶುದ್ಧ ಗಾಳಿ ಇಲ್ಲದಂತಹ ಪರಿಸ್ಥಿತಿ ಇದೆ. ಈ ದೇಶದಲ್ಲಿ ಅತ್ಯಂತ ಅಪಾಯಕಾರಿ ವಾಯು ಗುಣಮಟ್ಟ ಇರುವಂತಹ ನಗರ ದೆಹಲಿ. ದೇಶದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಮಾಲಿನ್ಯದ ನಗರಿ ಅಂದರೆ ಅದು ದೆಹಲಿ. ನಮ್ಮ ರಾಜಧಾನಿ ದೆಹಲಿಯಲ್ಲಿ ಅಪಾಯಕಾರಿ ಮಟ್ಟಕ್ಕೆ ಕುಸಿದಿದೆ ಗಾಳಿಯ ಗುಣಮಟ್ಟ. ದೆಹಲಿ ಜನರನ್ನ ಉಸಿರುಗಟ್ಟಿಸ್ತಾ ಇದೆ ಅಲ್ಲಿನ ವಾಯು ಮಾಲಿನ್ಯ. ಅಪಾಯಕಾರಿ ಸ್ಥಿತಿಯಲ್ಲಿದ್ದಾರೆ ದೆಹಲಿಯ 2.5 ಕೋಟಿ ಜನ. ವಾಯು ಗುಣಮಟ್ಟ ಮಾಪನದಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ವಾಯು ಗುಣಮಟ್ಟ 494ಕ್ಕೆ ಕುಸಿದಿದೆ. ಕಳೆದ 10 ವರ್ಷಗಳಲ್ಲಿ ಇದು 2ನೇ ಅತ್ಯಂತ ಅಪಾಯಕಾರಿ ಮಟ್ಟ, 494. ದೆಹಲಿಯ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ಬೃಹತ್ ಟ್ರಕ್ಗಳು ದೆಹಲಿ ಪ್ರವೇಶ ಮಾಡೋದಕ್ಕೆ ಸುಪ್ರೀಂ ಕೋರ್ಟೇ ನಿರ್ಬಂಧ ವಿಧಿಸಿದೆ. ಕಟ್ಟಡ ನಿರ್ಮಾಣ ಮಾಡುವಂಗಿಲ್ಲ, ಕಟ್ಟಡದ ಧ್ವಂಸ ಕಾರ್ಯ ಮಾಡುವಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ನಿರ್ಬಂಧ ಹೇರಿದೆ. ಇದೆಲ್ಲದರ ಮಧ್ಯೆ ದೆಹಲಿ ವಾಯು ಮಾಲಿನ್ಯಕ್ಕೆ ಏನು ಕಾರಣ ಅಂತ ರಾಜಕೀಯ ಪಕ್ಷಗಳ ಮಧ್ಯೆ ಕೆಸರೆರಚಾಟ ಮುಂದುವರೆದಿದೆ. ಅವ್ರ ಕಾರಣ, ಇವ್ರ ಕಾರಣ, ಆ ರಾಜ್ಯ ಕಾರಣ, ಈ ರಾಜ್ಯ ಕಾರಣ, ಈ ರೀತಿಯ ರಾಜಕೀಯದಲ್ಲೇ ಕಳೆದ 10-15 ವರ್ಷಗಳಿಂದ ದೆಹಲಿಯ ವಾಯು ಮಾಲಿನ್ಯದ ಬಗ್ಗೆ ಚರ್ಚೆಗಳಾದಾಗ, ಯಾರು ಕಾರಣ ಅನ್ನುವ ಚರ್ಚೆಗೆ ಬಂದಾಗ ಬಿಜೆಪಿ ಕಾರಣ ಅಂತ ಕಾಂಗ್ರೆಸ್ ಹೇಳೋದು, ಕಾಂಗ್ರೆಸ್ ಕಾರಣ ಅಂತ ಬಿಜೆಪಿ ಹೇಳೋದು, ಇಲ್ಲ AAP ಅವರು ರಾಜ್ಯದಲ್ಲಿ ಅಧಿಕಾರ ಮಾಡ್ತಿದ್ದಾರೆ ಅವ್ರ ಕಾರಣ ಅಂತ ಹೇಳೋದು. ಹೀಗೆ ಹೇಳುವ ಎಲ್ಲ ರಾಜಕಾರಣಿಗಳ ಮನೆಗಳಿರೋದು ದೆಹಲಿಯಲ್ಲಿ. ಎಲ್ಲಿ? ಲುಟಿಯನ್ಸ್ ದೆಹಲಿ ಎನ್ನುವಂತಹ ಅತ್ಯಂತ ಸುಸಜ್ಜಿತ ಬಡಾವಣೆಯಲ್ಲಿ ಇವರುಗಳ ಮನೆ ಇದೆ. ಆ ಬಡಾವಣೆಯಲ್ಲಿ ಒಂದೊಂದು ಮನೆ 1 ಎಕರೆ ವಿಸ್ತೀರ್ಣ ಪ್ರದೇಶದಲ್ಲಿದ್ದಾವೆ. ಗ್ರೀನ್ ಕವರ್ ಇದೆ, ಮರಗಳ ಸಂಖ್ಯೆ ಜಾಸ್ತಿ ಇದೆ. ಬೇರೆಲ್ಲರಿಗೆ ಕಂಪೇರ್ ಮಾಡಿದ್ರೆ ಆ ಭಾಗದಲ್ಲಿ ಸ್ವಲ್ಪ ಗುಣಮಟ್ಟದ ಗಾಳಿ ಸಿಗುತ್ತೆ. ಜೊತೆಗೆ ಈ ಎಲ್ಲ ರಾಜಕಾರಣಿಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಏರ್ ಪ್ಯೂರಿಫೈಯರ್ಗಳನ್ನು ತಮ್ಮ ಮನೆಗಳಿಗೆ ತರಿಸ್ಕೊಳ್ತಾರೆ. ಅದು ನಿಮ್ಮ ತೆರಿಗೆದಾರರ ದುಡ್ಡಲ್ಲಿ. ಸಾಮಾನ್ಯ ಜನ ಹೊಗೆ ಕುಡ್ಕೊಂಡು ಸಾಯ್ತಾ ಇದ್ದಾರೆ. ಉತ್ತರದ ಎಲ್ಲ ರಾಜ್ಯಗಳಲ್ಲೂ, ಕೇವಲ ದೆಹಲಿಯಲ್ಲಷ್ಟೇ ಅಲ್ಲ, ಉತ್ತರ ಭಾರತದ ಬಹುತೇಕ ರಾಜ್ಯಗಳ ವಾಯು ಗುಣಮಟ್ಟ ಕುಸಿತಾ ಇದೆ. ಅದಕ್ಕೆ ಕಾರಣ ದೆಹಲಿಯಲ್ಲಿ ಆಗ್ತಿರುವಂತಹ ವಾಯು ಮಾಲಿನ್ಯ. ದೆಹಲಿ ಗ್ಯಾಸ್ ಚೇಂಬರ್ ಆಗಿದೆ. ದೆಹಲಿಯಲ್ಲಿ ಉಸಿರಾಡೋದಕ್ಕೆ ಶುದ್ಧವಾದಂತಹ ಗಾಳಿ ಇಲ್ಲ. ಪ್ರತಿ ಚಳಿಗಾಲ ಬಂದಾಗ ಈ ಸಮಸ್ಯೆ ಉಲ್ಬಣ ಆಗುತ್ತೆ. ಪ್ರತಿ ಚಳಿಗಾಲದ ಅವಧಿಯಲ್ಲಿ. ಯಾಕೆ ಚಳಿಗಾಲದಲ್ಲೇ ದೆಹಲಿಯ ಗಾಳಿಯ ಗುಣಮಟ್ಟ ಕುಸಿಯುತ್ತೆ? ಚಳಿಗಾಲದ ಸಮಯದಲ್ಲಿ ಒಂದು ಸೈಂಟಿಫಿಕ್ ರೀಸನ್ ಹೇಳ್ತಾರೆ. ಚಳಿಗಾಲದ ಸಮಯದಲ್ಲಿ ಗಾಳಿಯ ತಾಪಮಾನ ತುಂಬ ಕಡಿಮೆಯಾಗುತ್ತೆ. ಆ ಸಂದರ್ಭದಲ್ಲಿ ಭೂಮಿಯ ಮೇಲ್ಮೈನ ತಾಪಮಾನ ಕೂಡ ಕಡಿಮೆಯಾಗುತ್ತೆ. ಇಂತಹ ಸಂದರ್ಭದಲ್ಲಿ ಗಾಳಿ ಚೆದರೋದಿಲ್ಲ, ಗಾಳಿಯ ಮೂವ್ಮೆಂಟ್ ಆಗೋದಿಲ್ಲ. ಆಗ ವಾಯು ಮಾಲಿನ್ಯ, ಗಾಳಿ ಮತ್ತು ಮಾಲಿನ್ಯಕಾರಿ ಅಂಶಗಳೆಲ್ಲವೂ ಕೂಡ ಭೂಮಿಯ ಮೇಲೆ, ಭೂಮಿಯ ಮೇಲ್ಮೈ ಮೇಲೆ ಉಳಿದುಕೊಳ್ಳುತ್ತೆ. ಆ ಕಾರಣದಿಂದಾಗಿ ಚಳಿಗಾಲದಲ್ಲಿ ಪ್ರತಿ ಬಾರಿಯೂ ದೆಹಲಿ ಅಂತಂದ್ರೇ ವಾಯು ಮಾಲಿನ್ಯ, ಆದರೆ ಚಳಿಗಾಲದಲ್ಲಿ ಹೆಚ್ಚಾಗುತ್ತೆ. ಈ ಹೆಚ್ಚಾಗೋದಕ್ಕೆ ಅದಕ್ಕೆ ಪೂರಕವಾಗಿ 2 ಕಾರಣಗಳು ಬರುತ್ತವೆ. ಒಂದು, ಚಳಿಗಾಲ, ಗಾಳಿ ಚೆದರೋದಿಲ್ಲ. ಜೊತೆಗೆ ದೀಪಾವಳಿ ಬರುತ್ತೆ. ದೀಪಾವಳಿಯ ನಂತರ ಸ್ಟಬಲ್ ಬರ್ನಿಂಗ್, ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೂಳೆಗಳನ್ನು ಸುಡ್ತಾರೆ. ಅದರಿಂದ ವಾಯು ಗುಣಮಟ್ಟ ಇನ್ನಷ್ಟು ಹಾಳಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.